ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಮೀಡಿಯಾ. ನಾನು ಹೇಮಂತ್. ಕರ್ನಾಟಕ ಬಂದ್ ಇದೇ ಮಾರ್ಚ್ 22ನೇ ತಾರೀಕು ಕರ್ನಾಟಕನ ಬಂದ್ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಡೆದಿದ್ದಾದ್ರೂ ಅಂತದ್ದೇನು ಕರ್ನಾಟಕ ಬಂದ್ ಮಾಡೋ ಲೆವೆಲ್ಗೆ ಅಂಡ್ ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮನಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಂಡ್ ಈ ಕರ್ನಾಟಕ ಬಂದ್ ಮಾಡ್ತಾ ಇದಾರೆ. ಈ ಬಂದ್ ಮಾಡ್ತಾ ಇರೋದ್ರಿಂದ ಏನೇನೆಲ್ಲ ಓಪನ್ ಇರುತ್ತೆ, ಏನೇನೆಲ್ಲ ಕ್ಲೋಸ್ ಆಗುತ್ತೆ ಆ ಬಂದ್ರಿಂದ ಅಂತ ನೋಡೋಕ್ಕೂ ಮುಂಚೆ ನಾವು ಬೆಳಗಾವಿಯಲ್ಲಿ ನಡೆದಿದ್ದಾದ್ರೂ ಏನು ಅಂತ ತಿಳ್ಕೊಂಡ್ ಬರೋಣ. ಫೆಬ್ರವರಿ 27ನೇ ತಾರೀಕು KSRTC ಬಸ್ ನಲ್ಲಿ ಒಬ್ಬ ಹುಡುಗ ಮತ್ತೆ ಒಂದು ಹುಡುಗಿ ಟಿಕೆಟ್ ನ ತಗೊಂಡ್ಬೇಕಾದ್ರೆ ಮರಾಠಿಯಲ್ಲಿ ಉತ್ತರಿಸ್ತಾರೆ. ನಮ್ಗೆ ಟಿಕೆಟ್ ಕೊಡಿ ಅಂತ ಮರಾಠಿಯಲ್ಲಿ ಕೇಳ್ತಾರಂತೆ. ಕಂಡಕ್ಟರ್ ಹುಕ್ಕೇರಿ ಅವರು ಆಗಿದ್ದರಿಂದಾಗಿ ಅವರು ನನಗೆ ಮರಾಠಿ ಬರೋದಿಲ್ಲ, ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಫ್ರೆಂಡ್ಸ್ಗೆ ಫೋನ್ ಮಾಡಿ ಅಂಡ್ ಡ್ರೈವರ್ ಮತ್ತೆ ಕಂಡಕ್ಟರ್ ಮೇಲೆ ಅಲ್ಲೇನ ನಡೆಸ್ತಾರೆ. ಅದಾದ್ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಂಡ್ ಆ ಹುಡುಗಿ ಕೂಡ ಕಂಡಕ್ಟರ್ ನನ್ನ ಹತ್ರ ಕರೆಕ್ಟ್ ಆಗಿ ಮಾತಾಡಿಲ್ಲ, ವರ್ತಿಸಿಲ್ಲ ಅಂತ ಹೇಳಿ ಅವ್ರು ಕೂಡ ಕಂಪ್ಲೇಂಟ್ ನ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ, ಇಲ್ಲಿಂದ ಹೋಗೋ ಬಸ್ಗೆ ಅವರು ಮಸಿ ಬೆಳೆದ್ರು, ಅಲ್ಲಿಂದ ಬರೋರಿಗೆ ನಾವು ಮಸಿ ಬೆಳೆದು ಒಂದು ಘರ್ಷಣೆ ನಡೀತು. ಆ ಟೈಮ್ ನಲ್ಲಿ ಫೆಬ್ರವರಿ 22 ಆ ಒಂದು ಟೈಮ್ ನಲ್ಲಿ. ಸೊ ಈಗ ಅಲ್ಲಿಂದಾಗಿ ಒಂದು ತಿಂಗಳಿಗೆ ಕರ್ನಾಟಕನ ಬಂದ್ ಮಾಡ್ತಾ ಇದ್ರೆ, ಈ ಒಂದು ಬಂದ್ ನಲ್ಲಿ ಏನೇನೆಲ್ಲ ಓಪನ್ ಇರುತ್ತೆ, ಏನೇನೆಲ್ಲ ಓಪನ್ ಇರಲ್ಲ ಅನ್ನೋಕ್ಕೂ ಮುಂಚೆ ಇನ್ನೂ ಒಂದು ತಿಳ್ಕೊಬೇಕು. ಕನ್ನಡಿಗರಿಗೆ ಏನಾದ್ರೂ ತೊಂದರೆ ಆದ್ರೆ ಪ್ರೊಟೆಸ್ಟ್ ಮಾಡೇನೆ ಆ ಒಂದು ನ್ಯಾಯನ ಕೇಳ್ಬೇಕಾ? ಗೌರ್ಮೆಂಟ್ ಅವ್ರಾಗವ್ರೆ ಯಾವ್ದು ಆಕ್ಷನ್ ತಗೊಳೋದಿಲ್ವಾ? ಯಾಕೆ? ಈಗ ನೀವು ಆಂಧ್ರಾಗ ಹೋಗಿ, ತೆಲಂಗಾಣಾಗ ಹೋಗಿ, ತಮಿಳ್ನಾಡಿಗೆ ಹೋಗ್ರಿ, ಅಲ್ಲಿ ಅವರ ಒಂದು ಲ್ಯಾಂಗ್ವೇಜ್ ಏನಿದೆ, ಮಾತೃಭಾಷೆ ಕಂಪಲ್ಸರಿ ಮಾಡಿದ್ದಾರೆ. ಒಂದು ಸಿಲೆಬಸ್ ಅಲ್ಲಿ ಆಗಿರ್ಬೋದು, ಒಂದು ಎಲ್ಲೇ ಹೋದ್ರು ಮೋಸ್ಟ್ ಆಫ್ ಪೀಪಲ್ಸ್ ಅವರ ಒಂದು ಲ್ಯಾಂಗ್ವೇಜ್ ನೇ ಯೂಸ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಹಂಗಿಲ್ಲ. ನೀವೀಗ ಒಂದು ಹೊಸೂರ್ ಸೈಡ್ ಏನಿದೆ ಎಲೆಕ್ಟ್ರಾನ್ ಸಿಟಿ ಭಾಗ, ಆ ಸೈಡ್ ಹೋದ್ರೆ ಒಂದು ತಮಿಳ್ ಇನ್ಫ್ಲುಯೆನ್ಸ್, ಇನ್ನ ಕೋಲಾರ್ ಸೈಡ್ ಹೋದ್ರೆ ಆಂಧ್ರ ಇನ್ಫ್ಲುಯೆನ್ಸ್, ಅಂಡ್ ಇನ್ನ ಪಾವಗಡ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಸೈಡ್ ಹೋದ್ರೆ ಅಲ್ಲೆಲ್ಲ ತೆಲುಗು ಇನ್ಫ್ಲುಯೆನ್ಸ್ ಇದೆ. ಇನ್ನ ಮಂಗಳೂರು ಆ ಕಡೆ ಕರಾವಳಿ ಭಾಗಕ್ಕೆ ಹೋದ್ರೆ ಗೊತ್ತೇ ಇದೆ ನಿಮಗೆ, ಆ ಕಾಸರಗೋಡು ಅದೆಲ್ಲ ಒಂದು ಸ್ಟೋರಿ. ಇನ್ನ ಈ ಕಡೆ ಬೆಳಗಾವಿಗೆ ಹೋದ್ರೆ ಇವ್ರದ್ದು ಮರಾಠಿ ಅವ್ರದ್ದು ಒಂದು ಪ್ರಾಬ್ಲಮ್. ಇನ್ನು ಮೇಲ್ಗಡೆ ಹೋದ್ರೆ ಆ ಗದಗ, ಗುಲ್ಬರ್ಗ ಏನಿದೆ ಆ ಒಂದು ಟಾಪ್ ಪೋರ್ಷನ್ ಏನಿದೆ ಅಲ್ಲೂ ಕೂಡ ಹಿಂದಿ. ಇನ್ನ ಬಳ್ಳಾರಿ ಸೈಡ್ ಬಂದ್ರೆ ಒಂದ್ ಸೆಕೆಂಡ್ ತೆಲುಗು, ಆಂಧ್ರ. ಏನಾದ್ರೂ ಕನ್ನಡ ಉಳ್ಕೊಂಡಿದೆ ಇವತ್ತು ಕರ್ನಾಟಕದಲ್ಲಿ ಅಂತ ಏನಾದ್ರೂ ಇದ್ರೆ ಅದು ಒಂದು ಹಳೆಯ ಮೈಸೂರು ಭಾಗ ಏನಿತ್ತು, ತುಮಕೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಮೈಸೂರು ಅಂಡ್ ಇನ್ನ ಸ್ವಲ್ಪ ಈ ಚಿತ್ರದುರ್ಗ, ಹೊಸದುರ್ಗ ಸೈಡು, ಶಿವಮೊಗ್ಗ ಅಲ್ಲಲ್ಲೇ ಸ್ವಲ್ಪ ಉಳ್ಕೊಂಡಿದೆ. ಮಧ್ಯ ಭಾಗದಲ್ಲಿ ಒಂದ್ ಸ್ವಲ್ಪ ಉಳ್ಕೊಂಡಿದೆ. ಇನ್ನ ಫುಲ್ ಸುತ್ತು ಹಿಂಗೆ ಕವರ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಮುಂದೊಂದ್ ದಿನ ಹೆಂಗಾಗುತ್ತೆ ಅಂದ್ರೆ ಕನ್ನಡ ಸೆಂಟ್ರಲ್ಲಿ ಸಿಲುಕಿ ಉಸಿರುಗಟ್ಟು ಸಾಯೋದಂತೂ ಖಂಡಿತ. ಇದೇ ರೀತಿ ಕಂಟಿನ್ಯೂ ಆದ್ರೆ ಇದಕ್ಕೆಲ್ಲ ಪರಿಹಾರ ಏನಂದ್ರೆ, ಫಸ್ಟ್ ಗೌರ್ಮೆಂಟ್ ಏನಿದೆ ಒಂದು ಸ್ಟ್ರಿಕ್ಟ್ ರೂಲ್ಸ್ ನ ತಗೊಂಡ್ಬರ್ಬೇಕು. ಕನ್ನಡ ಮೊದಲ ಆದ್ಯತೆ, ಎಲ್ಲಾ ಕಡೆ ಒಂದು ಕನ್ನಡ ಇರ್ಲೇಬೇಕು. ಇನ್ನ ಈ ಸಿಲೆಬಸ್ ನಲ್ಲಿ ಕೂಡ ಈ ಒಂದು ಕನ್ನಡನ ಕಂಪಲ್ಸರಿ ಮಾಡ್ಬೇಕು. ಇನ್ನ ಕೆಲವೊಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ತಂದೆ ತಾಯಿಗಳನ್ನೇ ಕನ್ನಡ ಏಂತಕ್ ಬೇಕು, ಕನ್ನಡ ಬೇಡ ತೆಗೀರಿ ಅಂತ ಹೇಳಿ ಲೆಟರ್ಸ್ ನೆಲ್ಲ ಬರ್ಕೊಟ್ಟಿದ್ದಂತ ಉದಾಹರಣೆ ಇದೆ ಲಾಸ್ಟ್ ಇಯರ್ ಅಲ್ಲೆಲ್ಲ. ಅಂಡ್ ಆಲ್ಸೋ ಗೌರ್ಮೆಂಟ್ ನವರು ಒಂದು ಒಳ್ಳೆ ಸ್ಕೀಮ್ ನ ತಗೊಂಡ್ಬಂದಿದ್ರು. ಏನಂದ್ರೆ ಕನ್ನಡಿಗರಿಗೆ ಆಲ್ಮೋಸ್ಟ್ ಒಂದು 50% ಒಂದು ಆದ್ಯತೆ ಕೊಡ್ಬೇಕು ಕೆಲಸದಲ್ಲಿ, ಅಂಡ್ 70% ಈ ತರ ಎಲ್ಲ ಕೊಡ್ಬೇಕು ಅಂತ ಒಂದು ಆದ್ಯತೆ ತಗೊಂಡ್ಬಂದಿದ್ರು. ಆ ಒಂದು ಕಾನೂನಲ್ಲಿ ಏನಿತ್ತು ಅಂದ್ರೆ, ನಿನಗೆ ಹೊರಗಡೆಯಿಂದ ಬಂದು ಕರ್ನಾಟಕದಲ್ಲಿ ಕೆಲಸ ಸಿಗ್ಬೇಕು ಅಂದ್ರೆ ನಿನಗೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರ್ಬೇಕಂತ ಇತ್ತು. ಸೊ ಈಗ ಮೇಜರ್ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದ್ರೆ, ತುಂಬಾ ಜನಕ್ಕೆ ಕನ್ನಡ ಮಾತಾಡ್ತಾರೆ ಬಟ್ ಕನ್ನಡ ಬರೆಯೋದಿಕ್ಕಾಗ್ಲಿ ಕನ್ನಡ ಓದೋದಿಕ್ಕಾಗ್ಲಿ ಬರೋದಿಲ್ಲ, ಒಟ್ಟಲ್ಲಿ ಮಾತಾಡ್ತಾರೆ. ಸೊ ಅದೊಂದು ಒಳ್ಳೆಯ ಒಂದು ಕಾನೂನ ತಗೊಂಡ್ ಬಂದಿದ್ರು, ಬಟ್ ಮತ್ತೆ ಅದನ್ನ ಜಾರಿಗೆ ಬರ್ಲಿಲ್ಲ. ಅದು ರಿಟರ್ನ್ ತಗೊಂಡ್ರೆ, ಯಾಕಂದ್ರೆ ಮೇಜರ್ ಎಲ್ಲ ಹೊರಗಡೆಯಿಂದ ಬಂದಿರೋರೆ ಇಲ್ಲಿ ಕಂಪ್ನಿ ಮಾಡಿದ್ದಾರೆ ಇನ್ನು ಔಟ್ಸ್ಕಟ್ ಅಲ್ಲೆಲ್ಲ. ಸೊ ಅವರು ಇದಕ್ಕೆ ಒಪ್ಲಿಲ್ಲ. ಅದ್ ಬಂದಿದ್ರೆ ತುಂಬಾ ಒಳ್ಳೇದಾಗ್ತಿತ್ತು. ಕನ್ನಡಿಗರಿಗೆ ಒಂದು ಕನ್ನಡ ಒಂದು ಅನ್ನ ಕೊಡೋ ಭಾಷೆ ಆಗ್ತಾ ಇತ್ತು. ಆಗಿದೆ, ಈಗ ತುಂಬಾ ಜನಕ್ಕೆ ಆಗಿದೆ, ಬಟ್ ಇನ್ನು ಹೆಚ್ಚು ಪ್ರಮಾಣದಲ್ಲಿ ಅಂಡಿನ ಈ ಕರ್ನಾಟಕ ಬಂದಲ್ಲಿ ಏನೇನೆಲ್ಲ ಓಪನ್ ಇರುತ್ತೆ, ಏನೇನೆಲ್ಲ ಕ್ಲೋಸ್ ಇರುತ್ತೆ ಅಂತ ನೋಡೋಣ. ಈ ಕರ್ನಾಟಕ ಬಂದಲ್ಲಿ KSRTC ಬಸ್ ಮತ್ತೆ BMTC ಬಸ್ಸಸ್ ಏನಿದೆ ಅನಿವಾರ್ಯ ತಕ್ಕಂತೆ ರೋಡಿಗೆ ಇಳಿತವೆ, ಬಟ್ ಫುಲ್ ಏನಿದೆ ಕಂಪ್ಲೀಟ್ ಆಗಿ ರೋಡ್ ಇಳಿಯೋದಿಲ್ಲ. ಅಂಡ್ ನೀವೆಲ್ಲಾದ್ರೂ ಹೋಗ್ತಾ ಇದೀರಾ ಅಂದ್ರೆ ಪ್ಲಾನ್ ಮಾಡ್ಕೊಂಡು ಹೊರಡಿ, ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಈ ಒಂದು KSRTC ಮತ್ತು BMTC ನಾಳೆ ಟ್ರಾವೆಲ್ ಮಾಡೋದಿಲ್ಲ. ಇನ್ನು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಎಲ್ಲ ನೋಡೋದಾದ್ರೆ ಕೆಲವೊಂದು ಶಾಲಾ ಕಾಲೇಜುಗಳಿಗೆ ರಜಾ ಕೊಟ್ಟಿದ್ದಾರೆ ಆಲ್ರೆಡಿ. ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಪೋಷಕರು ಏನಿದ್ದೀರಾ ನಿಮ್ಮ ಒಂದು ಸ್ಕೂಲು ಕಾಲೇಜಿಗೆ ಸಂಪರ್ಕಿಸಿ ಇನ್ನ ಹೆಚ್ಚಿನ ಮಾಹಿತಿಗೆ ಅವ್ರ ಹತ್ರ ನೀವು ಕೇಳ್ಕೊಳ್ಬೇಕು. ಇದು ಅವರವರಿಗೆ ಬಿಟ್ಟಿದ್ದು. ಅವರು ಕೆಲವೊಬ್ರು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಕೆಲವೊಬ್ರು ಇನ್ನೂ ಕೊಟ್ಟಿಲ್ಲ, ಕೆಲವೊಂದ್ ಕಡೆ ಎಕ್ಸಾಮ್ ನಡೀತಾ ಇದೆ. ಅದರಿಂದಾಗಿ ನೀವು ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಶಾಪ್ಸ್ ಅಂಡ್ ಬಿಸ್ನೆಸ್ ನ ನೋಡೋದಾಗಿದ್ರೆ ಶಾಪ್ಸ್ ಅಂಡ್ ಮಾರ್ಕೆಟ್ಸ್ ಈಗ ಮೇಜರ್ ಸಿಟಿಲಿ ಏನೇನಿದೆ
ಈಗ ಕೇರ್ ಮಾರ್ಕೆಟ್ ಆಗಿರ್ಬೋದು, ಗಾಂಧಿ ಬಜಾರ್ ಆಗಿರ್ಬೋದು, ಅಂಡ್ ಆಲ್ಸೋ ಇನ್ನು ಮೇಜರ್ ಸಿಟೀಸ್ ಅಲ್ಲಿ ಏನೇನಿದೆ, ಕೇರ್ ಮಾರ್ಕೆಟ್ ಆಗಿರ್ಬೋದು, ಚಿಕ್ಕಪೇಟೆ ಆಗಿರ್ಬೋದು, ಗಾಂಧಿ ಬಜಾರ್ ಆಗಿರ್ಬೋದು, ಈ ತರ ಒಂದು ಮೇಜರ್ ಸಿಟೀಸ್ ಅಲ್ಲಿ ಏನೇನಿದೆ ಅದೆಲ್ಲ ಕ್ಲೋಸ್ ಆಗುತ್ತೆ ನಾಳೆ. ಇನ್ನು ಮಾಲ್ಸ್ ಅಂಡ್ ಥಿಯೇಟರ್ಸ್ ನ ನೋಡೋದಾದ್ರೆ ಕೆಲವೊಂದು ಮಾಲ್ಸ್ ಮತ್ತೆ ಥಿಯೇಟರ್ಸ್ ನ ಕ್ಲೋಸ್ ಮಾಡ್ತೀವಿ. ಇನ್ನ ಕೆಲವ್ರು ಏನ್ ಹೇಳಿದ್ದಾರೆ ಅಂದ್ರೆ ನೋಡ್ಕೊಂಡು ಮಾಡ್ತೀವಿ, ಯಾವ ತರ ಒಂದು ಪ್ರೊಟೆಸ್ಟ್ ನಡೆಯುತ್ತೆ, ಯಾವ ತರ ಒಂದು ಬಂದ್ ನಡೆಯುತ್ತೆ, ಒಂದು ಇಂಟೆನ್ಸಿಟಿ ಆಗಿರುತ್ತೆ, ಅದ್ರ ತಕ್ಕಂತೆ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಹೇಳ್ಬೇಕಂದ್ರೆ ನೈತಿಕ ಬೆಂಬಲ ಕೊಟ್ಟಿದ್ದಾರೆ, ಕೆಲವೊಬ್ರು ಪೂರ್ಣ ಪ್ರಮಾಣದಲ್ಲಿ ಬೆಂಬಲನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇನ್ನು ಕೆಲವೊಬ್ರು ಬೆಂಬಲನ ಕೊಟ್ಟಿಲ್ಲ ಇದಕ್ಕೆ. ಯಾಕಂದ್ರೆ ಕೆಲವೊಬ್ರು ಏನ್ ರೀಸನ್ ಹೇಳ್ತಾ ಇದಾರೆ ಅಂದ್ರೆ ಎಕ್ಸಾಮ್ ನಡೀತಾ ಇದೆ ಸ್ಕೂಲು ಕಾಲೇಜ್ಗಳಲ್ಲೆಲ್ಲ ಅಂತ ಹೇಳಿ ಕೆಲವೊಬ್ರು ಬೆಂಬಲ. ಇನ್ನ ಗೌರ್ಮೆಂಟ್ ಆಫೀಸಸ್ ನ ನೋಡೋದಾದ್ರೆ ಆಸ್ ಯೂಶುವಲ್ ಗೌರ್ಮೆಂಟ್ ಆಫೀಸಸ್ ಎಲ್ಲ ಓಪನ್ ಇರುತ್ತೆ. ಬಟ್ ನಿಮ್ಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇಂದಾಗಿ ನಿಮ್ಮ ಒಂದು ಅಟೆಂಡೆನ್ಸ್ ಗೆ ಪ್ರಾಬ್ಲಮ್ ಆಗ್ಬೋದು. ನೋಡ್ಕೊಂಡು ಟ್ರಾವೆಲ್ ಮಾಡಿ, ಏನೊಂದು ಗೌರ್ಮೆಂಟ್ ಕಚೇರಿಲೆಲ್ಲ ಕೆಲಸ ಮಾಡ್ತಾ ಇರ್ತೀರಾ ನೀವುಗಳು. ಇನ್ನ ಈ ಒಂದು ಕರ್ನಾಟಕ ಬಂದ್ ನಲ್ಲಿ ಏನೇನೆಲ್ಲ ಓಪನ್ ಇರುತ್ತೆ ಅಂತ ನೋಡೋದಾದ್ರೆ ಇನ್ನು ಆಸ್ ಯೂಶುವಲ್ ನಮ್ಮ ಮೆಟ್ರೋ ಅದೇ ರೀತಿ ಕೆಲಸನ ಮಾಡುತ್ತೆ, ಯಾವುದೇ ತರಹದ ಚೇಂಜಸ್ ಇರೋದಿಲ್ಲ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಈ ಮೆಡಿಕಲ್ಸ್ ಮತ್ತೆ ಹಾಸ್ಪಿಟಲ್ಸ್, ಈ ಫಾರ್ಮಸೀಸ್ ಏನೇನಿದೆ ಅದು ಕೂಡ ಅಷ್ಟೇ ಆಸ್ ಯೂಶುವಲ್ ಅದು ಕೂಡ ರನ್ ಆಗುತ್ತೆ, ಯಾವುದೇ ತರದ ಏನು ಕ್ಲೋಸಸ್ ಇರೋದಿಲ್ಲ. ಇನ್ನು ರೈಲ್ವೆ ಮತ್ತೆ ಏರ್ಪೋರ್ಟ್ಸ್ ನ ನೋಡೋದಾದ್ರೆ ಆಸ್ ಯೂಶುವಲ್ ಅವರ ಒಂದು ಶೆಡ್ಯೂಲ್ ಏನಿತ್ತು ಅದ್ರ ಪ್ರಕಾರನೇ ರೈಲ್ವೇಸ್ ಆಗಿರ್ಬೋದು, ಒಂದು ಏರ್ಪೋರ್ಟ್ ಆಗಿರ್ಬೋದು ಎಲ್ಲ ಅದ್ರ ರೀತಿಯಲ್ಲಿ ನಡೆಯುತ್ತೆ. ಸೊ ನೀವೇನಾದ್ರೂ ಒಂದು ಸ್ಟೇಷನ್ಗೆ ಹೋಗ್ತಾ ಇದೀರ ಅಂದ್ರೆ ಒಂದು ಪ್ಲಾನ್ ಮಾಡ್ಕೊಂಡು ಹೊರಡ್ರಿ. ಯಾಕಂದ್ರೆ ಕೆಲವೊಂದು ಅವೈಲಬಲ್ ಇರೋದಿಲ್ಲ ನಾಳೆ, ಬಸ್ಸಸ್ ಆಗಿರ್ಬೋದು, ಆಟೋಸ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು. ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಆದಷ್ಟು ಬೇಗನೆ ಹೊರಡಿ, ಏನಾಗೋದಿಲ್ಲ ನಾಳೆ ಒಂದು ದಿನ. ಇನ್ನು ಎಸೆನ್ಷಿಯಲ್ ಸರ್ವಿಸಸ್ ನ ನೋಡೋದಾದ್ರೆ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಇನ್ನು ಹಾಲಿನ ಅಂಗಡಿ ಆಗಿರ್ಬೋದು, ಇನ್ನು ಲೋಕಲ್ಸ್ ಏನೇನ್ ಅಂಗಡಿಗಳಿದೆ, ಒಂದು ತರಕಾರಿ ಅಂಗಡಿ ಅದೆಲ್ಲ ನೋಡ್ಕೊಂಡು ಕ್ಲೋಸ್ ಮಾಡ್ತೀವಿ. ಅಲ್ಲಿನ ಒಂದು ಏನಾರ ಪ್ರೊಟೆಸ್ಟ್ ನಡೆದ್ರೆ ಆತರ ಅವರು ಒಂದು ಬೆಂಬಲನ ಕೊಟ್ಟಿದ್ದಾರೆ. ಇನ್ನ ಇ ಕಾಮರ್ಸ್ ಮತ್ತೆ ಫುಡ್ ಡೆಲಿವರಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಆಸ್ ಯೂಶುವಲ್ ಅವರ ಒಂದು ಕೆಲಸನ ನಡೀತಾ ಇರುತ್ತೆ. ಬಟ್ ಡಿಪೆಂಡ್ಸ್ ಆನ್ ಈಗ ರೆಸ್ಟೋರೆಂಟ್ಸ್ ಓಪನ್ ಇಲ್ಲ ಅಂದ್ರೆ ಅವ್ರು ಎಲ್ಲಿಂದ ತಗೊಂಡ್ಬಂದು ಡೆಲಿವರಿ ಮಾಡ್ತಾರೆ, ಅದ್ರ ತಕ್ಕಂತೆ ಒಟ್ನಲ್ಲಿ ಅವರಂತೂ ಒಂದು ಡೆಲಿವರಿ ಏನಿದೆ ಆ ಕೆಲಸನ ಮಾಡ್ತಾನೆ ಇರ್ತಾರೆ. ಅಂಡ್ ಈ ಒಂದು ಕರ್ನಾಟಕ ಬಂದ್ ನಡೀತಾ ಇರೋದ್ರಿಂದ ಮೆಜೆಸ್ಟಿಕ್ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ಒಂದು KR ಸರ್ಕಲ್ ಆಗಿರ್ಬೋದು, ಫ್ರೀಡಂ ಪಾರ್ಕ್ ಆಗಿರ್ಬೋದು, ಇಲ್ಲೆಲ್ಲ ಒಂದು ಪ್ರೊಟೆಸ್ಟ್ ಜಾಸ್ತಿ ನಡೆಯೋದ್ರಿಂದ ಅಲ್ಲಿಗೆ ಹೆಚ್ಚಿನ ಅಧಿಕಾರಿಗಳನ್ನ ಹಾಕ್ತಿವಿ ಅಂತ ಪೊಲೀಸ್ನವರು ಹೇಳ್ತಾ ಇದಾರೆ. ಇನ್ನ ಪ್ರೈವೇಟ್ ಟ್ಯಾಕ್ಸಿ ಮತ್ತೆ ಆಟೋಸ್ ಅವ್ರು ಕೂಡ ಕೆಲವೊಬ್ರು ಬೆಂಬಲ ಕೊಟ್ಟಿದ್ದಾರೆ. ಇದು ಕೂಡ ಸ್ವಲ್ಪ ತೊಂದರೆ ಆಗ್ಬೋದು, ಕೆಲವೊಂದ್ ಕಡೆ ಓಡಾಡ್ಬೋದು. ಇಟ್ ಡಿಪೆಂಡ್ಸ್ ಯಾವ ತರ ಒಂದು ಬಂದ್ ನಡೆಯುತ್ತೆ ಅದ್ರ ತರ. ಅಂಡ್ ಇದು ಒಂದು ನಮ್ಮ ಕರ್ನಾಟಕ ಬಂದಿನ ಬಗ್ಗೆ ಒಂದು ವಿವರ. ಮತ್ತೆ ಇನ್ನು ಯಾವ್ದೇ ತರ ಒಂದು ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ HK ಮೀಡಿಯಾನ ಫಾಲೋ ಮಾಡ್ಕೊಳ್ಳಿ. ಬಾಯಿ ಮಾತಿಗೆ ಹೇಳೋದಲ್ಲ, ಕನ್ನಡನ ಬೆಳೆಸ್ತೀವಿ, ಕನ್ನಡನ ಉಳಿಸ್ತೀವಿ ಅಂತ. ಕನ್ನಡ ಬೆಳೆದಿದೆ, ಕನ್ನಡನ ಉಳಿಸಿ ಸಾಕು. ಕನ್ನಡ ಬೆಳೆದಿದೆ, ಒಂದ್ಸೆಗೆ ಏನ್ ಹೇಳ್ತಾ ಇದೀನಿ, ಕನ್ನಡನ ಬಳಸಿ, ಕನ್ನಡನ ಉಳಿಸಿ. ಮತ್ತೆ ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.